ನಮಸ್ತೆ ಕರ್ನಾಟಕ. ಸತ್ತ ಜನರ ಮರಣದ 24 ಗಂಟೆಗಳ ನಂತರ ಆತ್ಮ ತನ್ನ ಮನೆಗೆ ಹೇಗೆ ಹಿಂದಿರುಗುತ್ತದೆ ಮತ್ತು ನೀವು ಇದರ ಕಾರಣವನ್ನು ತಿಳಿದರೆ ಬೆಚ್ಚಿ ಬೀಳ್ತೀರಾ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಿಮಗೆ ಗೊತ್ತು, ಈ ಲೋಕದಲ್ಲಿ ಯಾವುದೇ ಜೀವಿಯ ಮರಣವನ್ನು ತಪ್ಪಿಸಲು ಸಾಧ್ಯವಿಲ್ಲ ಎಂಬುದು. ಮರಣದ ನಂತರ ಆತ್ಮಕ್ಕೆ ಏನಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಮರಣದ 24 ಗಂಟೆಗಳ ನಂತರ ಆತ್ಮ ತನ್ನ ಮನೆಗೆ ಏಕೆ ಹಿಂದಿರುಗುತ್ತದೆ ಮತ್ತು ಅದು ತನ್ನ ಮನೆಯೊಳಗೆ ಎಷ್ಟು ದಿನಗಳವರೆಗೆ ಇರುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಈ ಗರುಡ ಪುರಾಣದಲ್ಲಿ ವಿವರಿಸಲಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಗರುಡ ಪುರಾಣದಲ್ಲಿ ಹೇಳಿರುವಂತೆ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಯಮರಾಜನ ದೂತರು ಆ ವ್ಯಕ್ತಿಯ ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ತಾರೆ. ಅಲ್ಲಿ ಆ ವ್ಯಕ್ತಿ ಮಾಡಿದ ಪುಣ್ಯ ಮತ್ತು ಪಾಪಗಳ ಲೆಕ್ಕವನ್ನು ತೆಗೆದುಕೊಳ್ತಾರೆ. ನಂತರ 24 ಗಂಟೆಗಳ ನಂತರ ಯಮದೂತರು ಆ ಆತ್ಮವನ್ನು ಮತ್ತೆ ಅವರ ಮನೆಗೆ ಬಿಟ್ಟು ಹೋಗ್ತಾರೆ. ಯಮದೂತರಿಂದ ಮರಳಿ ಬಿಡುಗಡೆಯಾದ ನಂತರ ಮೃತ ವ್ಯಕ್ತಿಯ ಆತ್ಮವು ತನ್ನ ಸಂಬಂಧಿಕರ ನಡುವೆ ಅಲ್ಲಾಡುತ್ತದೆ, ಅವರನ್ನು ಕರೆಯುತ್ತದೆ. ಆದರೆ ಯಾರೂ ಅದರ ಕೂಗನ್ನು ಕೇಳೋದಿಲ್ಲ. ಇದನ್ನು ನೋಡಿ ಆತ್ಮವು ಅಶಾಂತಿಗೊಂಡು ಜೋರಾಗಿ ಕೂಗಲು ಪ್ರಾರಂಭಿಸುತ್ತದೆ. ಆಗಲೂ ಯಾರೂ ಅದರ ಕೂಗನ್ನು ಕೇಳಲ್ಲ. ನಂತರ ಮೃತ ಆತ್ಮವು ತನ್ನ ದೇಹವನ್ನು ಪ್ರವೇಶಿಸಲು ಪ್ರಯತ್ನವನ್ನು ಪಡ್ತದೆ. ಆದರೆ ಯಮದೂತರ ಬಂಧನದಿಂದ ಆ ಮೃತದೇಹವನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಅದಲ್ಲದೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಅವನ ಸಂಬಂಧಿಕರು ಅಳುವುದನ್ನು ನೋಡಿ ಆ ಮೃತದೇಹವು ದುಃಖಿತವಾಗುತ್ತದೆ. ಅದು ಕೂಡ ಅಳುತ್ತದೆ, ಆದರೆ ಅದು ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಅದು ಅಸಹಾಯಕವಾಗಿರುತ್ತದೆ ಮತ್ತು ತನ್ನ ಜೀವನದಲ್ಲಿ ಮಾಡಿದ ಕರ್ಮಗಳನ್ನು ನೆನಪು ಮಾಡಿಕೊಂಡು ದುಃಖಪಡುತ್ತದೆ. ಗರುಡ ಪುರಾಣದ ಪ್ರಕಾರ ಯಮದೂತರು ಮೃತ ವ್ಯಕ್ತಿಯ ಆತ್ಮವನ್ನು ಅವರ ಸಂಬಂಧಿಕರ ನಡುವೆ ಬಿಟ್ಟು ಹೋದಾಗ ಆ ಆತ್ಮದಲ್ಲಿ ಪ್ರಯಾಣ ಮಾಡಲು ಸಾಕಷ್ಟು ಶಕ್ತಿ ಇರುವುದಿಲ್ಲ. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ 10 ದಿನಗಳವರೆಗೆ ಮಾಡುವ ಪಿಂಡದಾನದಿಂದ ಮೃತದೇಹದ ಆತ್ಮದ ವಿವಿಧ ಅಂಗಗಳು ರೂಪುಗೊಳ್ಳುತ್ತವೆ. 11ನೇ ಮತ್ತು 12ನೇ ದಿನ ಮಾಡುವ ಪಿಂಡದಾನದಿಂದ ಮೃತ ವ್ಯಕ್ತಿಯ ಆತ್ಮದ ದೇಹಕ್ಕೆ ಮಾಂಸ ಮತ್ತು ಚರ್ಮ ರೂಪುಗೊಳ್ಳುತ್ತದೆ. 13ನೇ ದಿನ ಮಾಡುವ ಪಿಂಡದಾನದಿಂದ ಆತ್ಮವು ಯಮಲೋಕದವರೆಗೆ ಪ್ರಯಾಣಿಸಲು ಅಗತ್ಯವಾದ ಶಕ್ತಿಯನ್ನು ಪಡೆಯುತ್ತದೆ. ಅಂದರೆ ಮರಣದ ನಂತರ 13 ದಿನಗಳವರೆಗೆ ಮೃತ ಆತ್ಮದ ಹೆಸರಿನಲ್ಲಿ ಮಾಡುವ ಪಿಂಡದಾನದಿಂದ ಆತ್ಮವು ಭೂಲೋಕದಿಂದ ಯಮಲೋಕಕ್ಕೆ ಪ್ರಯಾಣಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಅವರ ಆತ್ಮವು 13 ದಿನಗಳ ಕಾಲ ತನ್ನ ಸಂಬಂಧಿಕರ ನಡುವೆ ಅಲೆಯುತ್ತದೆ ಮತ್ತು ನಂತರ ಮೃತ ವ್ಯಕ್ತಿಯ ಆತ್ಮವು ಭೂಲೋಕದಿಂದ ಯಮಲೋಕಕ್ಕೆ ಪ್ರಯಾಣಿಸುತ್ತದೆ. ಈ ಪ್ರಯಾಣವನ್ನು ಪೂರ್ಣಗೊಳಿಸಲು 1 ವರ್ಷ ಅಂದರೆ 12 ತಿಂಗಳುಗಳ ಕಾಲ ಬೇಕಾಗುತ್ತದೆ. 13 ದಿನಗಳವರೆಗೆ ಮಾಡುವ ಪಿಂಡದಾನವು ಆ 1 ವರ್ಷದಲ್ಲಿ ಮೃತ ವ್ಯಕ್ತಿಯ ಆತ್ಮಕ್ಕೆ ಆಹಾರದಂತೆ ಆಗಿರುತ್ತದೆ. ಸ್ನೇಹಿತರೆ, ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತಿರಬಹುದು. ಮೃತ ವ್ಯಕ್ತಿಯ ಹೆಸರಿನಲ್ಲಿ ಪಿಂಡದಾನ ಮಾಡದಿದ್ದರೆ ಏನಾಗುತ್ತದೆ? ಗರುಡ ಪುರಾಣದಲ್ಲಿ ಇದರ ಬಗ್ಗೆಯೂ ಕೂಡ ವಿವರವಾಗಿ ಹೇಳಿದ್ದಾರೆ. ಪಿಂಡದಾನ ಮಾಡದ ಮೃತ ವ್ಯಕ್ತಿಯ ಆತ್ಮವು 13ನೇ ದಿನ ಯಮದೂತರು ಬಲವಂತವಾಗಿ ಎಳೆದುಕೊಂಡು ಯಮಲೋಕಕ್ಕೆ ಕರೆದೊಯ್ತಾರೆ. ಆದ್ದರಿಂದ ಮೃತ ಆತ್ಮವು ಪ್ರಯಾಣದ ಸಮಯದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸುತ್ತದೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮೃತ ವ್ಯಕ್ತಿಯ 13 ದಿನಗಳವರೆಗೆ ಪಿಂಡದಾನ ಮಾಡುವುದು ಅತ್ಯಂತ ಅಗತ್ಯ ಎಂದು ಹೇಳಲಾಗಿದೆ. ಇದಲ್ಲದೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ 13ನೇ ದಿನ ಮೃತ ವ್ಯಕ್ತಿಯ ಹೆಸರಿನಲ್ಲಿ ಸಂಬಂಧಿಕರು ಮಾಡಿದ ಭೋಜನವನ್ನು ಸಾಲ ಮಾಡಿದರೆ ಅದು ಮೃತ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಮೃತ ಆತ್ಮವು ಈ ವಿಷಯದಿಂದ ಬಹಳಷ್ಟು ಕಷ್ಟವನ್ನು ಅನುಭವಿಸುತ್ತದೆ. ಗರುಡ ಪುರಾಣದಲ್ಲಿ ಹೇಳಿರುವಂತೆ ಮೃತ ವ್ಯಕ್ತಿಯ ಸಂಬಂಧಿಕರನ್ನು ಸಾಲ ಮಾಡಿ ಭೋಜನ ಮಾಡಲು ಒತ್ತಾಯಿಸುವ ವ್ಯಕ್ತಿಯನ್ನು ಯಮರಾಜನು ಎಂದಿಗೂ ಕ್ಷಮಿಸುವುದಿಲ್ಲ ಮತ್ತು ಅವರು ಮರಣದ ನಂತರ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತಾನೆ, ಭೂಲೋಕಕ್ಕೆ ಕಳುಹಿಸುತ್ತಾನೆ. ಜೊತೆಗೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಜೀವನದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡುವ ವ್ಯಕ್ತಿಯನ್ನು ಯಮದೂತರು ಮರಣದ 13ನೇ ದಿನಗಳ ನಂತರ ತಮ್ಮೊಂದಿಗೆ ಯಮಲೋಕಕ್ಕೆ ಕರೆದೊಯ್ತಾರೆ ಮತ್ತು ಅಂತಹ ಆತ್ಮಕ್ಕೆ ಮರಣ ಹೊಂದಿದ ನಂತರ ಯಮಲೋಕಕ್ಕೆ ಹೋಗುವ ದಾರಿಯಲ್ಲಿ ಯಾವುದೇ ರೀತಿಯ ಕಷ್ಟಗಳು ಆಗುವುದಿಲ್ಲ. ಆದರೆ ತನ್ನ ಜೀವನದಲ್ಲಿ ಕೆಟ್ಟ ಕೆಲಸ ಮಾಡಿದ ವ್ಯಕ್ತಿಯನ್ನು ಯಮದೂತರು ದಾರಿಯುದ್ದಕ್ಕೂ ವಿವಿಧ ರೀತಿಯ ಆಯುಧಗಳಿಂದ ಹೆದರಿಸುತ್ತಾರೆ. ಅವನು ಬೆಚ್ಚಿ ಬೀಳ್ತಾನೆ ಮತ್ತು ಯಮದೂತರನ್ನು ಮತ್ತೆ ಮತ್ತೆ ಕ್ಷಮೆ ಕೇಳ್ತಾನೆ. ಆದರೆ ಯಮದೂತರು ಅವನನ್ನು ಕ್ಷಮಿಸೋದಿಲ್ಲ. ಆ ಪುಣ್ಯಾತ್ಮನು ಯಮಲೋಕವನ್ನು ತಲುಪಿದಾಗ ಅವನನ್ನು ಸ್ವರ್ಗಲೋಕಕ್ಕೆ ಕಳುಹಿಸುತ್ತಾರೆ. ಆದರೆ ಈ ಪಾಪಿ ಆತ್ಮವನ್ನು ನರಕಕ್ಕೆ ಕಳಿಸಲಾಗುತ್ತದೆ. ಆ ಪಾಪಿ ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಶಿಕ್ಷೆಯನ್ನು ನೀಡಲಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.